ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಸಣ್ಣ ಮಳೆ ಬರ್ತಾಯಿದೆ. ನಿನ್ನೆ ಹೂವು ಕಟ್ಕೊಂಡು ಹೋದೆ, ಅದನ್ನೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಹೂವಿಂದಿಲ್ಲ, ಇದ್ರದ್ದಿದೆ ಕ್ಲಿಪ್ಪಿಂಗು. ಹೂವು ಸೈಜ್ ಸ್ವಲ್ಪ ದೊಡ್ಡದು ಕಾಣಲಿಕ್ಕೆ ನನಗಿವತ್ತು ನಿನ್ನೆಗಿಂತ. ಇವಾಗ ನಾನು ಉಳಿದಿದ್ದು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತೀನಿ. ಸೊ ಕಾಯಿಗಳನ್ನ ತೆಗಿತಾ ಬರ್ತೀನಿ. ಡ್ರ್ಯಾಗನ್ ಒಂದು ಹಣ್ಣಾಗಿದೆ ಕೆಳಗಡೆದು ನೋಡ್ರಿ. ಬರ್ಡ್ಸ್ ಎಷ್ಟೊಂದಿದಾವೆ ಅದರಲ್ಲಿ. ಇದು ಬೆಳೆದವಲ್ಲ ಈ ತೆನೆಗಳು, ಅದಕ್ಕಂತೂ ಸಿಕ್ಕಾಪಟ್ಟೆ ಬರ್ಲಿಕ್ಕೆ ಸ್ವಲ್ಪ ಸಣ್ಣಾಗಿ ಮಳೆ ಉದುರ್ತಾ ಇದೆ. ಇವು ಬೆಂಡೆಕಾಯಿನ ತೆಕ್ಕೊತೀನಿ. ಇದರಲ್ಲಿ ಮಾರ್ನಿಂಗ್ ಗ್ಲೋರಿ ಆಗ್ಬಿಟ್ಟದೆ. ಇದು ಬೆಳೀತಂದ್ರೆ ಮತ್ತೆ ಇದಕ್ಕೂ ಬೆಳೆಯೋಕ್ಕೆ ಬಿಡಲ್ಲ. ಇದು ತೆಗೆಯೋದೇ ಬೆಸ್ಟ್. ಕೆಲವೊಂದು ಇಷ್ಟು ದಪ್ಪ ಆಗ್ಬಿಟ್ಟು ಸಿಕ್ಕಾಪಟ್ಟೆ, ಕೆಲವೊಂದು ಇನ್ನೂ ಸಣ್ಣನೇ ಇದ್ದಾವೆ. ಇವೆಲ್ಲ ಸಣ್ಣ ಇದಾವೆ, ಆದರೆ ದಪ್ಪಾಗಿದ್ದು ಒಂದು 4 ಇದ್ದಾವೆ. ಅವ್ನು ತೆಗಿಬೇಕಂತ ಬಂದಿದ್ದು ನಾನು. ಇದರಲ್ಲೂ ಇಲ್ಲ. ಇದರೆಲ್ಲ ಸಣ್ಣ ಐತೆ. ಇದರಲ್ಲಿ ನೋಡ್ರಿ ಎಷ್ಟು ದಪ್ಪ ಆಗೈತೆ. ಇದು ಸಣ್ಣ ಐತೆ. ಇದು ನೋಡ್ರಿ ಎಷ್ಟು ದಪ್ಪ ಆಗೈತೆ ಸೈಜ್. ಒಂದು ಸ್ವಲ್ಪ ಪುದೀನ ಬೇಕು ನನಗೆ ಇವತ್ತು. ಆ್ಯಕ್ಚುಲಿ ನಾನು ಪುದೀನಾಗಂತಲೇ ಬಂದೆ. ಇಲ್ಲಿ ನೋಡ್ರಿ, ಇದು ಕಲರ್ ಬರ್ಲಿಕ್ಕತ್ತದೆ, ಲೈಟಾಗಿ ಕಲರ್ ಬಂದದೆ. ಇದು ಆಮೇಲೆ ಅದು ಕಲರ್ ಬಂದದೆ. ಇನ್ನು ಅಲ್ಲಿ ಕೆಳಗಡೆ ಆಗಿರೋದು ಅಲ್ಲಿ ಕಲರ್ ಬಂದದೆ ನೋಡಿರಿ, ಕಲರ್ ಬಂದದೆ. ಕಲರ್ ಬರ್ತಾ ಇದ್ದಾವೆ. ಆಮೇಲೆ ಸಣ್ಣನೂ ಜಾಸ್ತಿನೂ ಆಗ್ತಾಯಿದೆ ಇದಕ್ಕೆ. ಬಟ್ ಇದನ್ನು ಉದುರುತ್ತೆ ನೋಡ್ರಿ. ಇದು ಆಲ್ರೆಡಿ ಡಲ್ ಆಗಿತ್ತು. ಇವೆರಡು ಸ್ಟ್ರಾಂಗ್ ಆಗಿದಾವೆ. ಇದು ಹೋಯಿತು ನೋಡ್ರಿ, ಅದು ಹೋಯಿತು. ಇದೂ ಕಲರ್ ಬಂತು, ಸೈಜು ಬಂದದೆ, ಕಲರು ಬಂದದ. ಅದೀಗ ಎಷ್ಟು ಬೆಂಡೆಕಾಯಿ. ಇಷ್ಟು ಎಲ್ಲ ದೊಡ್ಡವೇ ಆಗಿದ್ವು, ಹಾಗಾಗಿ ನಾನು ಸ್ವಲ್ಪ ತೆಗೆದೆ. ಆಮೇಲೆ ಮಾರ್ನಿಂಗ್ ಗ್ಲೋರಿಯಲ್ಲಿ ಒಂದಿಷ್ಟು ಫ್ರೆಂಡ್ ಕಲರ್ ಕೊಟ್ಟಿಲ್ಲಲ್ಲ, ಇದೊಂಥರ ಪಿಂಕು, ಇದೊಂಥರ ಪಿಂಕು, ಇದು ವೈಟ್ ಪಿಂಕು. ಏನೋ ಗೊತ್ತಿಲ್ಲ ನನಗೆ. ಒಂದಿಷ್ಟು ಇಲ್ಲಿಂದ ಕೊಟ್ಟಿದ್ದರು, ದೇಹರಾದೂನಿಂದ ಒಬ್ರು ಕಳಿಸಿದ್ರು ನನಗೆ ಫ್ರೆಂಡು. ನಾನು ಅವನ್ನೆಲ್ಲ ಹಾಕಿನಲ್ಲ, ಇವು ಒಂದೊಂದೇ ಬರ್ತಾಯಿದ್ದಾವೆ ಈಗ. ಸೊ ಯಾವ ಕಲರ್ ಅಂತ ನಾನು ನೋಡ್ಲಿಕ್ಕದ್ದೀನಿ. ನನಗೆ ಬೇರೆ ಶಿಫ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಭಾಳ ಎಡ್ವರ್ಟ್ ಆಯ್ತು ಈ ಸರಿ ಎಲ್ಲ. ಒಂದೊಂದು ದಪ್ಪ ಆಗೈತೆ. ಇಲ್ಲೇನು ಬದನೆಕಾಯಿ ಬೇಡ, ಇರಲಿ ಬಿಡ್ರಿ, ಅಲ್ಲೇ ಇರಲಿ. ಇಲ್ಲೆಲ್ಲ ಮಾರ್ನಿಂಗ್ ಗ್ಲೋರೀಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಲಿದೆ. ರೆಡ್ಡು, ವೈಟು, ಇನ್ನು ಪಿಂಕು ಆಗ್ತಿದೆ ಅಲ್ಲಿ. ಇಲ್ಲೆಲ್ಲ ನೋಡ್ರಿ, ಅದರಲ್ಲೂ ಮಾರ್ನಿಂಗ್ ಗ್ಲೋರೀಸ್, ಅಲ್ಲಿನೂ ಮಾರ್ನಿಂಗ್ ಗ್ಲೋರೀಸ್. ಇದು ಮಳೆಗಾಲದ ಅಂಥೇಳಿ ನಾನು ಸುಮ್ಮನೆ ಬಿಟ್ಟೀನಿ. ಸೊ ನೀರೇನು ಬೇಡ, ಆರಾಮಾಗಿ ಹಬ್ಬಬೋದಂತ. ಸ್ವಲ್ಪ ಪುದೀನ ಬೇಕಾಗಿತ್ತು, ಪುದೀನ ತಗೊಂಡೆ. ಮಳೆ ಬರ್ತಾಯಿದೆ, ಹನಿ ಹನಿ ಒಂಥರ ಮಳೆ ಬರಲಿ. ಅದು ಜೂನು ಮಳೆ ಇದೆ ಪೂರ್ತಿ.
ಕ್ಲೀನ್ ಮಾಡೋಕ್ಕಾಗಿಲ್ಲ ನನಗಿನ್ನು, ನಾನು ಕ್ಲೀನ್ ಮಾಡಿಲ್ಲ. ನೋಡಿರಿ ವೈಟ್ ಫ್ಲವರ್ಸ್ ಸೊ ಇವೆಲ್ಲನೂ ತೆಗಿಬೇಕಿನ್ನು. ಕ್ಲೀನ್ ಯಾವತ್ತು ಮಾಡ್ತೀನಿ ಗೊತ್ತಿಲ್ಲ, ಸುಸ್ತಾಗ್ಬಿಟ್ಟದು ಮನೆಯಿಂದೆಲ್ಲ ಕೆಲಸ ಮಾಡಲಿಕ್ಕೆ. ಅದಕ್ಕೆ ನಾನು ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಗಾರ್ಡನ್ ಕ್ಲೀನ್ ಇಲ್ಲ. ನಾನು ಇಷ್ಟು ದಿವ್ಸನಾಗ ಇಷ್ಟು ಹೊಲಸು ಮಾಡಿದ್ದು ನಾನು ಇವತ್ತೇ ಇದೇ ಸತೇನೋ ಅಂದ್ಕೊಳಂಗೆ ಆಗ್ಯದ ನನಗೆ. ನಿಜವಾಗೂ ಅದು ಸರಿಗೆ ಕಾಣವಲ್ತು. ಹೂವು ಎಷ್ಟು ಉದ್ರಿದ್ರು ಇನ್ನೂ ಇಷ್ಟು ಹೂವು ಇದ್ದಾವೆ. ಒಂದು 4 ಕಾಯಿ ಆಗ್ತವೇನಾದರೂ ಆಗೋವಲ್ಲ, ಕಷ್ಟ. ಇದನ್ನು ತೆಗಿಯೋದೇ ಬೆಸ್ಟ್. ಈ ಸರಿ ತೆಗೆದುಬಿಡ್ತೀನಿ ಇದನ್ನು. ಹೂವು ಅರಳಿಲ್ಲ, ಇನ್ನೂ ಅರಳುತ್ತವೆ. ಇದರಲ್ಲೆಲ್ಲ ನಾನು ಇನ್ನೇ ಪಲ್ಯ ತೆಗ್ದಿಲ್ಲ ಆ್ಯಕ್ಚುಲಿ. ಇನ್ನು ಜಾಸ್ತಿನೇ ಅದ, ತೆಗ್ದಿಲ್ಲ. ಇನ್ನೇ ಸ್ವಲ್ಪ ತಗೊಂಡೋಗಿ ನಾನು ಎಷ್ಟು ಬೇಕಷ್ಟೇ. ಈ ಕೊಂಬು ಇದ್ರಾಗ ಬಂದಿದ್ದಲ್ಲ, ಚೆನ್ನಾಗೈತಿ. ಸೊ ಇದನ್ನು ಪರವಾಗಿಲ್ಲ. ರಿಪೋರ್ಟ್ ಮಾಡಿದ್ಮೇಲೆ ಚಿಗಿಲಿಕ್ಕೆ ಎಲ್ಲ ಬಳ್ಳಿ ಥರ ಹಬ್ಬಿಸ್ತೀನಿ ನಾನು. ಸ್ವೀಟ್ ಲೈನ್ ಹಣ್ಣಾಗ್ಲಿಕ್ಕತ್ತಾವ. ಸೊ ಇಲ್ಲಿನೂ ಮಾರ್ನಿಂಗ್ ಗ್ಲೋರಿ ವೈಟ್, ಇದೊಂಥರ ಪಿಂಕ್, ಲೈಟ್ ಪಿಂಕ್ ವೈಟ್ ಆಯಿತು. ಸೊ ಇದೊಂಥರ ಆಯಿತಾ. ಎಲ್ಲಿ ಬೆಳ್ಳಿ ಕಟ್ಟಬೇಕಂದ್ರೆ ಆಗಿಲ್ಲ. ಫುಲ್ ಮಾಡಿದರೆ ಒಂದು 4 ದಿವ್ಸದ ಕೆಲಸನೇ ಆಗ್ತದೆ ನೀಟಾಗಿ ಮಾಡಿದರೆ. ಆದರೆ ಮಾಡೋಕ್ಕೆ ಟೈಮ್ ಇಲ್ಲಾರ್ದಕ್ಕೆ ಹಿಂಗಾಗಿದೆ. ಎಷ್ಟೊಂದು ಟೊಮೆಟೊಗಳು ಬೆಳಿಕತ್ತಾವೆ, ಅಷ್ಟು ಟೊಮೆಟೋಸು. ರೋಸ್ ಪ್ಲಾಂಟ್ಗಳೆಲ್ಲ ಬೇರೆ ಬೇರೆದಾಗ ಶಿಫ್ಟ್ ಮಾಡ್ಕೋತೀನಿ ನಾನು. ಯಾಕಂದರೆ ನಂಗೆ ಒಂದೊಂದೇ ಆ ಮನೆಗೆ ಹೋಗಬೇಕಲ್ಲ. ಅಯ್ಯೋ, ಈ ಸೀಸನ್ನಾಗೂ ಇದರಲ್ಲಿ ಒಂದು ಸ್ಟಿಕ್ ಬಂದೈತೆ ನೋಡ್ರಿ. ಈ ಥರ ಫಸ್ಟ್ ಟೈಮ್ ಆಗಿದ್ದು ನನ್ನ ಹತ್ರ. ಇಲ್ಲಾಂದ್ರೆ ಅದು ಏನಂತಾರೆ, ಸಮ್ಮರ್ನಾಗ ಬರೋದೇ ಹೆಚ್ಚು. ಈಗೊಂದು ಬಂದದ, ಮತ್ತೆ ಅದರಲ್ಲೂ ಬಂದದೇನೋ ಇಲ್ಲ ಬಂದಿಲ್ಲ. ಬಟ್ ಅದರಲ್ಲಿ ಚೆನ್ನಾಗಿ ಬಂದದ್ದು. ಹೂವಿನ ಕಲರ್ ನೋಡ್ರಿ ಏನು ಸೂಪರಾಗೈತಿ. ಇದು ಭಾಳ ಇಷ್ಟ. ಇದು ಡಬಲ್ ಪೆಟಲ್ದು ಇಲ್ಲಿ ಆಗ್ಲಿಕ್ಕತ್ತದೆ. ಕಟ್ಟಿಂಗ್ ಹಾಕೋಬೇಕು, ರೆಡಿ ಮಾಡ್ಕೋಬೇಕು, ಏನೋ ಕೆಲಸ ಆಗ್ತಾಯಿಲ್ಲ ನಂಗೆ. ನೋಡ್ರಿ ಎಷ್ಟು ಚೆನ್ನಾಗೈತೆ ಜೋಡು. ಇದೇನು ರಿಕವರಿ ಆಗುತ್ತೋ ಇಲ್ಲ, ಪ್ಲ್ಯಾಂಟ್ ಹೋಯ್ತದು. ಇದು ಯಾವುದೋ ಒಂಥರ ಹಿಂಗೆ ಬೆಲ್ ಥರ ಬರುತ್ತೇನೋ ಅಂದಿದ್ರು. ಅಮ್ಮ ಅವ್ರು ಕೊಟ್ಟಿದ್ದು ಮೊಗಿ ಬರ್ತಾಯಿದ್ದಾವೆ ಇದಕ್ಕೆ. ಇಲ್ಲಿ ನೋಡ್ರಿ, ಹೂ ಬಂದ್ಮೇಲೆ ಗೊತ್ತಾಗುತ್ತಾ. ಸ್ಟಾರ್ ಫ್ರೂಟ್ ಹಣ್ಣಾಗಿದಲ್ಲ, ಇದನ್ನು ತೆಗಿತೀನಿ ನೋಡ್ರಿ. ಅಲ್ಲಿ ಇನ್ನೊಂದಿದೆ, ಅದೇನು ಬೇಡ. ಅದು ಗಿಡ ಬಾಗಿದ್ರಿಂದ ಯಾವುದೇ ಹೋದ ಏನೇನಂತ ನನಗೇನ ಕನ್ಫ್ಯೂಸ್ ಆಗಿದೆ. ಇಲ್ಲಿ ಗಿಡ ಬಾಗ್ಬಿಟ್ಟ ಇವೆಲ್ಲ. ಇಲ್ಲ ಎಷ್ಟು ಗಿಡ ಇದಕ್ಕೆ ಟ್ರೈ ಮಾಡಿದ್ರೂ ಅದೇ ಥರ ಬಾಗ್ಲಿಕ್ಕತ್ತದ ನೋಡ್ರಿ. ಇಷ್ಟು ಇದನ್ನು ಕಡ್ದೀನಿ ನಾನು, ತೊಂಡೆಕಾಯಿ. ಇಲ್ಲಿ ಫ್ಲವರ್ಸ್ ಎಲ್ಲ ಒಂದು ಕಡೆ ಹಾಕೋತೀನಿ. ಫ್ಲವರ್ಸ್ ಅಲ್ಲಿ ಸಣ್ಣವನ್ನು ಕಡ್ಕೊಂಬಂದ್ಬಿಡ್ತೀನಿ ಈಗ. ಸೊ ಇದರಲ್ಲಿ ಅಷ್ಟೇ ಫುಲ್ಲು ಫ್ಲವರ್ಸು ತುಂಬಿದಾವೆ ಸದ್ಯಕ್ಕೆ. ಇಲ್ಲ ನೋಡ್ರಿ, ಫುಲ್ ಫ್ಲವರ್ಸ್ ಆಗಿದಾವೆ. ಸೊ ಇದನ್ನೆಲ್ಲ ತಗೊತೀನಿ, ಪೂಜೆಗೆ ಬರ್ತವೆ. ಹಾಗಲಕಾಯೆಲ್ಲೋ ಆಗಿದ್ದಲ್ಲಿ ನೋಡಿದ್ರೆ ದಪ್ಪಾಗಿ ಅದು ತಿರುಗಿ ಹಣ್ಣಾಗಿದ್ದಲ್ಲಿ, ಅದಕ್ಕೆ ಬಿಟ್ಬಿಟ್ಟಿನಿ ನೋಡ್ರಿ. ಸಣ್ಣ ಸಣ್ಣ ಆಗ್ಯಾವ, ಬಟ್ ಹಣ್ಣಾಗ್ಬಿಟ್ಟವಲ್ಲಿ. ತೆಗ್ದಿರೋ ಒಂದು 4-5. ಅದು ಒಂದು ದೊಡ್ಡದೈತೆ, ಬೀಜ ಥರ ಬಂದ್ಬಿಡುತ್ತೆ. ಬೀಜ ಸಲ ಕರೆಕ್ಟ್ ಮಾಡಿಟ್ಕೊತೀನಿ ನೋಡ್ರಿ. ಇಷ್ಟು ನಿನ್ನೆಕ್ಕಿಂತ ಜಾಸ್ತಿ ಹೂ ಬಂದವೆ ಇವತ್ತು. ನಿನ್ನೆನೂ ಫುಲ್ಲು ಬಂದಿದ್ವು, ಇವತ್ತು ಜಾಸ್ತಿ ಬಂದವೆ.
ಸೊ ಇದು ಹಾರ್ವೆಸ್ಟಿನ ಒಂದು ವಿಡಿಯೋ ಆಗಿತ್ತು. ಇನ್ನು ಕಿರ್ಸಾಲಿ ಅದಿದೆ, ತೆಗೆದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಈ ವರ್ಷದ ಮೊದಲ ಡ್ರ್ಯಾಗನ್ ಫ್ರೂಟ್ ಹಣ್ಣುಗಳು ಸೈಜ್ ಒಂದೆರಡು ಸಣ್ಣ ಒಂದೆರಡು ದೊಡ್ಡ ಹಿಂಗೆ ಬಂದಿದ್ವು. ಯಾಕಂದರೆ ಒಂದೇ ಸತಿಗೆ ಸಣ್ಣ ಗಿಡಕ್ಕೇ ಜಾಸ್ತಿ ಮೊಗ್ಗು ಬಂದಿದ್ದರಿಂದ ಸ್ವಲ್ಪ ಕಾಯಲ್ಲಿ ಹೆಚ್ಚು ಕಮ್ಮಿ ಸೈಜ್ ಬಂದಿದ್ದಾವೆ. ಇದು ಸೈಜ್ ಚೆನ್ನಾಗಿ ಬಂದದ. ಸೊ ಇದು ರೆಡ್ ಕಲರು, ಫಸ್ಟ್ ಬಂದಿದ್ದು ರೆಡ್ ಕಲರ್ನ. ಇನ್ನೂ ಸಣ್ಣ ಸಣ್ಣ ಮೊಗ್ಗುಗಳಿದಾವಲ್ಲಿ. ಒಂದಿಷ್ಟು ಮೊಗ್ಗುಗಳು ಜಾಸ್ತಿ ನೀರು ಬಂದು ಮಳೆಗೆ ಹಾಳು ಆಗಿದ್ದಾವೆ. ಸೊ ಒಂದಿಷ್ಟು ಇನ್ನೂ ಅರಳಬೇಕು. ಸೊ ಒಂದಿಷ್ಟು ನಾನು ಬಂದ ದಿವಸ ರಾತ್ರಿಯೇ ಅರಳಿದ್ವು. ಸೊ ಇಷ್ಟೇ ಗಿಡ ಇರೋದು. ಇದು ಏನಿದೆಯಲ್ಲ ಈ ಕಡೆದೆಲ್ಲ ಗಿಡ ಸೀಡ್ಸಿಂದ ಬಂದಿರೋದು. ಅದು ಫಸ್ಟ್ ಹಾಕಿದ್ದು ನಾನು ಅದೇ 3 ವರ್ಷ ಇಟ್ಕೊಂಡಿದ್ದೆ ನಾನು. ಇಲ್ಲಿ ನೋಡ್ರಿ, ಇದು ಒಂದು ಸಣ್ಣದೇ ಕಾಯಿ, ಬಟ್ ಹಣ್ಣಾಗಿದೆ. ಇದನ್ನು ತೆಗಿತೀನಿ. ಇಲ್ಲ, ಈ ಒಂದೇ ಸಣ್ಣ ಗಿಡದಲ್ಲಿನೇ ಸುಮಾರು 4ರಿಂದ 5 ಕಾಯಿಗಳು ಬಿಟ್ಟಿದ್ವು. ಹಾಗಾಗಿ ಸೈಜ್ ಸ್ವಲ್ಪ ಸಣ್ಣ ಬಂದವು. ವೈಟ್ ಸ್ವಲ್ಪ ಹುಳಿ, ಆಮೇಲೆ ಕೆಂಪು ಏನದಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ. ಆ ದಿವಸ 2 ತೆಗೆದಿದ್ದೆ ನಾನು. ಇವನ್ನ ಸಾಯಂಕಾಲ ಹೊತ್ತು ಮತ್ತು ನಾನು ತೆಗೊಂಡು ಸಾಯಂಕಾಲ ಅಷ್ಟೇ ಫುಲ್ ಕಲರ್ ಬಂದಿದ್ವು ಇವು. ಸೊ ಈ ಟೋಟಲು ನಾನು ಇಷ್ಟನ್ನು ಮತ್ತೆ ತೆಗೊಂಡೆ 2. ಸೊ ಈ ಟೋಟಲಾಗಿ ಬಂದಿರೋಂಥ ಒಂದೇ ದಿವಸ ನಾನು ತೆಗೆದಿರೋಂಥ 5ರಿಂದ 6 ಹಣ್ಣು. ಇದು ಸೈಜ್ ಸಣ್ಣದೇ ಇದೆ. ಸೊ ಇಲ್ಲಿ ನಾವು ಹೊಸದಾಗಿ ಮಗುಗಳು ನೋಡ್ರಿ ಎಷ್ಟು ಬರ್ತಾಯಿದ್ದಾವೆ. ಅಲ್ಲೊಂದಿದೆ. ಇನ್ನು ಈ ಕಡೆ ಈ ಗಿಡಕ್ಕೂ ಒಂದು ಸ್ವಲ್ಪ ಮಗು ಹೊಸದಾಗಿ ಬಂದಿದ್ದಾವೆ. ಇದು ಮತ್ತು ಇದು ರೆಡ್ ಆಗಿದೆ ಆಲ್ಮೋಸ್ಟು. ಸಾಯಂಕಾಲ ಅನ್ನೋದ್ರದಾಗ ಅದನ್ನು ಮತ್ತೆ ನಾನು ತೆಗಿತೀನಿ. ಮಾರ್ನಿಂಗ್ ಗ್ಲೋರಿ ಫ್ಲವರ್ಸ್. ಸೊ ಬೆಳಗ್ಗೆ ಮಾರ್ನಿಂಗ್ ಗ್ಲೋರಿ ಫ್ಲವರ್ಸ್. ಈ ಸೋರೆಕಾಯಿ ಬಳ್ಳಿ ಯಾಕೋ ಒಣಗಿ ಹೋಯಿತು, ಯಾಕಂತ ಗೊತ್ತಿಲ್ಲ. ಸೊ ನೀರಂತೂ ಕೊಟ್ಟಿದ್ದೆ ನಾನು ಬಂದಮೇಲೆ. ಪೂರ್ತಿ ಗಿಡನೇ ಒಣಗೋಯ್ತು. ಇಲ್ಲಿ ಒಂದು ಪುಟಾಣಿ ಹೀರೆಕಾಯಿ ಆಗೋದು ನಾನು ನೋಡೇ ಇಲ್ಲ. ಇಲ್ಲಿ ನೋಡಿ, ಹೀರೆಕಾಯಿ ಬಳ್ಳಿ, ಅದು ಹೀರೆಕಾಯಿ ಆಗಿದೆ. ಇದು ಯಾಕೆ ಒಣಗಿತೋ ಗೊತ್ತಿಲ್ಲ. ಅದೇ ಡ್ರಮ್ಮಲ್ಲೇ ಇದು ಇರೋದು. ಇದಕ್ಕೆ ನೀರು ಸರಿಯಾಗಿ ಸಿಕ್ಕಿಲ್ಲ ಅಂತಲೇ ಹೋಯ್ತೋ ಏನೋ. ಇದರಲ್ಲಿ ಮತ್ತೆ ರೇನ್ ಲಿಲ್ಲಿ ಬಲ್ಬ್ಸ್ ಬಂದು ಮಾರ್ನಿಂಗ್ ಫ್ಲವರ್ಸ್ ನೋಡಬೇಕಾದ್ರೆ ಎಷ್ಟು ಚೆಂದ ಅನಿಸುತ್ತೆ ಗೊತ್ತಾ. ಇಲ್ಲಿ ನೋಡ್ರಿ, ಆರೆಂಜ್ ಕಲರಲ್ಲಿ ಬಡ್ಸ್ ಬಂದವು. ಇನ್ನು ಉಳಿದಿದ್ದು ಸಣ್ಣ ಸಣ್ಣ ಹೂವನ್ನಂತೂ ಕೂಡ ತೆಗಿತೀನಿ. ಟೋಟಲ್ ಒಂದಿಷ್ಟು ಹೂವುಗಳನ್ನು ತೆಗ್ದೀನಿ.